ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯ ಸರ್ಕಾರದಿಂದ ನೇಮಕಾತಿಗಳು ಪ್ರಾರಂಭವಾಗ್ತಾ ಇದ್ದಾವೆ. ನಿನ್ನೆ ಯಾವುದು ಒಳ ಮೀಸಲಾತಿ ಪ್ರಕ್ರಿಯೆ ಇತ್ತು ನೋಡಿ. ಇಷ್ಟು ದಿನ ನಮ್ಮ ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ಹೆಸರನ್ನು ಹೇಳಿ ಅದರ ನೆಪವನ್ನು ಹೇಳಿ ನೇಮಕಾತಿಗಳನ್ನು ಎಲ್ಲವನ್ನು ಸ್ಟಾಪ್ ಮಾಡಿತ್ತು. ಆದರೆ ನಿನ್ನೆ ಒಳ ಮೀಸಲಾತಿ ಪ್ರಕ್ರಿಯೆ ಎಲ್ಲ ಮುಗಿದಿದೆ. ಫೈನಲ್ ಆಗಿ ಎಲ್ಲ ಕ್ಲೋಸ್ ಆಗಿದೆ ಅದು ಒಳ ಮೀಸಲಾತಿದು. ನಿನ್ನೆನೆ ಒಂದು ಅನೌನ್ಸ್ಮೆಂಟ್ನ ಮಾಡಿದರು. 56,400 ಹುದ್ದೆಗಳಿಗೆ ನಾವು ಶೀಘ್ರದಲ್ಲೇ ನೋಟಿಫಿಕೇಷನ್ನ ಬಿಡ್ತೀವಿ ಅಂತ. ಹೌದಾ? ಆಲ್ರೆಡಿ ಯಾರು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, 56,400 ಹುದ್ದೆಗಳಿಗೆ ನಾವು ನೋಟಿಫಿಕೇಷನ್ನ ಮಾಡ್ತೀವಿ, ಆದಷ್ಟು ಬೇಗ ನೇಮಕಾತಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಎಂಬುದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅಂದರೆ ಇವಾಗ ರಾಜ್ಯ ಸರ್ಕಾರ ಏನು ನೋಟಿಫಿಕೇಷನ್ ಬಿಡ್ತಾ ಇದೆ ಅಂತ ಹೇಳಿದ್ರು ನೋಡಿ, ಯಾವ್ಯಾವ ಇಲಾಖೆಯಿಂದ ಬಿಡ್ತಾರೆ, ಎಷ್ಟೆಷ್ಟು ಹುದ್ದೆಗಳನ್ನು ಬಿಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಇದ್ದಾವೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ಫಸ್ಟು ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ, ಸುಮಾರು 56,432 ಹುದ್ದೆಗಳು ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಂಜೂರಾಗಿ ಬಂದಿದ್ದಾವೆ. ಒಟ್ಟು ಒಪ್ಪಿಗೆ ಸಿಕ್ಕಿದೆ, ಅಷ್ಟು ಹುದ್ದೆಗಳ ನೋಟಿಫಿಕೇಷನ್ ಆಗಬೇಕು ಅಂತ. ಅದರಲ್ಲಿ 32,123 ಹುದ್ದೆಗಳು ಕಲ್ಯಾಣ ಕರ್ನಾಟಕದ ವೃಂದದಡಿ ಖಾಲಿ ಇರುವ ಹುದ್ದೆಗಳ ಪೈಕಿ 80% ಹುದ್ದೆಗಳು ಇದ್ದಾವೆ. ಹಾಗೆ ಈ 56,432 ಹುದ್ದೆಗಳಿದ್ದಾವೆ ನೋಡಿ, ಅದನ್ನು ಇವಾಗ ಪೂರ್ತಿಯಾಗಿ 52,000 ಹುದ್ದೆಗಳ ನೋಟಿಫಿಕೇಷನ್ ಬಿಡಲ್ಲ. ಅವರು ಏನು ಮಾಡ್ತಾರೆ ಅಂದರೆ, ಫಸ್ಟ್ಗೆ ಆರಂಭಿಕವಾಗಿ 24,300 ಹುದ್ದೆ ಆರಂಭಿಕ ಭರ್ತಿ. ಅಂದರೆ ಮೊದಲಿಗೆ ಈ 24,300 ಹುದ್ದೆಗಳನ್ನು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಭರ್ತಿಗೆ ಅವಕಾಶ. ಅಂದರೆ ಈ 24,300 ಹುದ್ದೆಗಳೇನಿದಾವೆ ನೋಡಿ, ಇವುಗಳನ್ನು ಮೊದಲು ಭರ್ತಿ ಮಾಡ್ತಾರೆ. 56,000ದಲ್ಲಿ 56,000 ಹುದ್ದೆಗಳನ್ನು ಇವಾಗ ನೋಟಿಫಿಕೇಷನ್ ಮಾಡಲ್ಲ ಅವರು. ಫಸ್ಟು ಈ 24,300 ಹುದ್ದೆಗಳನ್ನು ಭರ್ತಿ ಮಾಡಿದ ನಂತರ ಈ ಉಳಿದ 32,000 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ಹಾಗಾದರೆ ಇವಾಗ 24,300 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹುದ್ದೆಗಳನ್ನು ಕರೀತಾರೆ ಅದನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ. ಕರ್ನಾಟಕ ರಾಜ್ಯ ಸರ್ಕಾರದ ಒಟ್ಟು ಎಷ್ಟು 24,300 ಹುದ್ದೆಗಳಲ್ಲಿ ವಿವರವನ್ನು ನೋಡ್ತಾ ಹೋಗೋಣ. ಇದರಲ್ಲಿ 24,300 ಹುದ್ದೆಗಳಿದಾವಲ್ವ, ಅದರಲ್ಲಿ ಗ್ರೂಪ್ ಎ ಹುದ್ದೆಗಳಿದ್ದಾವೆ, ಗ್ರೂಪ್ ಬಿ ಹುದ್ದೆಗಳಿದ್ದಾವೆ, ಗ್ರೂಪ್ ಸಿ ಹುದ್ದೆಗಳಿದ್ದಾವೆ. ಹೌದಾ? ಇವಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಬೇಕು ಎಲ್ಲವನ್ನು ನಾನು ಹೇಳ್ತೀನಿ ಮುಂದೆ. ಒಟ್ಟು 32 ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಈ 32 ಡಿಪಾರ್ಟ್ಮೆಂಟ್ಗಳಿಂದ ಸುಮಾರು 24,300 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗ್ತಾ ಇದೆ. ಹೌದಾ? ಯಾವ್ಯಾವು? ಗ್ರೂಪ್ ಎ ಇಂದ ಸುಮಾರು 562 ಹುದ್ದೆಗಳು. ಮತ್ತು ಇವು ಯಾವ್ಯಾವ ಇಲಾಖೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇವು ಜಸ್ಟ್ ಗ್ರೂಪ್ ಎ ಎಷ್ಟಿದ್ದಾವೆ, ಬಿ ಎಷ್ಟಿದ್ದಾವೆ ಅಂತ ಅಷ್ಟೇ. ಗ್ರೂಪ್ ಬಿ ಹುದ್ದೆಗಳು 619 ಹುದ್ದೆಗಳಿದ್ದಾವೆ. ಗ್ರೂಪ್ ಸಿ ಎಷ್ಟಿದ್ದಾವೆ ಅಂದರೆ 23,199 ಹುದ್ದೆಗಳು. ಒಟ್ಟು 24,300 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ಇವಾಗ ಒಟ್ಟು 24,300 ಹುದ್ದೆಗಳಿದಾವಲ್ವ, ಇದರಲ್ಲಿ ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲ್ಗಡೆ ಇಲಾಖೆ ಅಂತ ಕೊಟ್ಟಿದ್ದೀವಿ. ಈ ಲೈನಲ್ಲಿ ಬರೋದೆಲ್ಲ ಇಲಾಖೆಗಳು. ಗ್ರೂಪ್ ಎ ಹುದ್ದೆಗಳು ಯಾವ್ಯಾವು, ಗ್ರೂಪ್ ಬಿ ಹುದ್ದೆಗಳು ಯಾವ್ಯಾವು, ಗ್ರೂಪ್ ಸಿ ಹುದ್ದೆಗಳು ಯಾವ್ಯಾವು, ಒಟ್ಟು ಹುದ್ದೆಗಳು ಯಾವ್ಯಾವು. ನಾನು ಒಟ್ಟು ಹುದ್ದೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಂತಿಂಥ ಇಲಾಖೆಯಲ್ಲಿ ಇಷ್ಟಿಷ್ಟು ಹುದ್ದೆಗಳಂತ ನಾನು ಹೇಳ್ತಾ ಹೋಗ್ತೀನಿ. ಈ ಗ್ರೂಪ್ ಎ ಎಲ್ಲಿ ಎಷ್ಟಿದ್ದಾವೆ, ಬಿದಲ್ಲಿ ಎಷ್ಟಿದ್ದಾವೆ, ಸಿದಲ್ಲಿ ಎಷ್ಟಿದ್ದಾವೆ, ಬೇಕಾದ್ರೆ ಇವುಗಳನ್ನು ನೀವು ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಳ್ಳಿ ಅಥವಾ ಒಂದು ಬುಕ್ದಲ್ಲಿ ಬರ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ ಮುಂದೆ. ಸಾರಿಗೆ ಇಲಾಖೆಯಲ್ಲಿ ಸುಮಾರು 6,847 ಹುದ್ದೆಗಳ ಖಾಲಿ ಇದ್ದಾವೆ, ಅದಕ್ಕೆ ನೋಟಿಫಿಕೇಷನ್ ಆಗುತ್ತೆ. ಹೌದಾ? ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 5,267 ಹುದ್ದೆಗಳು. ಇಂಧನ ಅಥವಾ ಶಕ್ತಿ ಇಲಾಖೆಯಲ್ಲಿ 2,400 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ಹಣಕಾಸು ಅಂದರೆ ಆರ್ಥಿಕ ಇಲಾಖೆಯಲ್ಲಿ 2,243 ಹುದ್ದೆಗಳು. ಆರೋಗ್ಯ ಇಲಾಖೆಯಲ್ಲಿ 1,725 ಹುದ್ದೆಗಳು. ಹಾಗೆ ಕಂದಾಯ ಇಲಾಖೆಯಲ್ಲಿ 1,350 ಹುದ್ದೆಗಳು. SC ಕಲ್ಯಾಣ ಅಂದರೆ ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆಯಲ್ಲಿ 892 ಹುದ್ದೆಗಳು.
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 784 ಹುದ್ದೆಗಳು, ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಸುಮಾರು 557 ಹುದ್ದೆಗಳು, ಕೃಷಿ ಇಲಾಖೆಯಲ್ಲಿ 553 ಹುದ್ದೆಗಳು. ಇವು ಒಂದು ಏನು ಈ ಎಲ್ಲ ಇಲಾಖೆಗಳಿದಾವೆ ನೋಡಿ, ಎಲ್ಲ ಇಲಾಖೆ ಸೇರಿ ಒಂದೇ ನೋಟಿಫಿಕೇಶನ್ ಬಿಡಲ್ಲ. ಈ ಕಂದಾಯ ಇಲಾಖೆದು ಬೇರೆ ಬಿಡ್ತಾರೆ, SC ಕಲ್ಯಾಣ ಪರಿಶಿಷ್ಟ ಜಾತಿ ಅಂತ ಈ ಥರ ಇದಾವೆ ನೋಡಿ. ಪ್ರತಿಯೊಂದು ಇಲಾಖೆಯದ್ದು ಪ್ರತಿಯೊಂದು ನೋಟಿಫಿಕೇಷನು ಬೇರೆ ಬೇರೆ ಬರುತ್ತೆ, ಹೌದಾ? ಅದನ್ನು ಒಂದು ಸ್ವಲ್ಪ ನೆನಪಲ್ಲಿಟ್ಕೊಳ್ಳಿ. ಇವು ಎಲ್ಲ ಸೇರಿ 24,000 ಒಂದೇ ನೋಟಿಫಿಕೇಷನ್ ಬರಲ್ಲ, ಬೇರೆ 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 ಬರುತ್ತೆ. ಹಾಗೆ ಗ್ರಾಮೀಣ ಅಭಿವೃದ್ಧಿ, ಹೌದಾ? ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬರುತ್ತೆ ಇದು ಗ್ರಾಮೀಣ ಅಭಿವೃದ್ಧಿ. ಇದರಲ್ಲಿ ಸುಮಾರು 351 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 333, SC ST ಕಲ್ಯಾಣ ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ 200, ನಗರಾಭಿವೃದ್ಧಿಯಲ್ಲಿ 185, ಸಹಕಾರ ಇಲಾಖೆಯಲ್ಲಿ 180, ಪರಿಸರ ಇಲಾಖೆಯಲ್ಲಿ 92, ಹಾಗೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 60 ಹುದ್ದೆಗಳು, DAPR ಇಲಾಖೆಯಲ್ಲಿ 58 ಹುದ್ದೆಗಳು, ಕೈಗಾರಿಕೆಗಳಲ್ಲಿ 42, ವಸತಿ ಇಲಾಖೆಯಲ್ಲಿ 38, ಪಶುಸಂಗೋಪನೆಯಲ್ಲಿ 31, ಸಣ್ಣ ನೀರಾವರಿಯಲ್ಲಿ 21, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ 18 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ರೇಷ್ಮೆ ಕೃಷಿ ಇಲಾಖೆಯಲ್ಲಿ ಅಂದರೆ ರೇಷ್ಮೆ ಇಲಾಖೆಯಲ್ಲಿ 15 ಹುದ್ದೆಗಳು ಖಾಲಿ ಇದ್ದಾವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 14 ಹುದ್ದೆಗಳು, ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ 12, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 7 ಹುದ್ದೆಗಳು, ಹಾಗೆ ಕಾರ್ಮಿಕ ಇಲಾಖೆಯಲ್ಲಿ 7, ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ 6, ಪ್ರವಾಸೋದ್ಯಮ ಇಲಾಖೆಯಲ್ಲಿ 5, ಯುವ ಸೇವೆಗಳ 4, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 3. ಒಟ್ಟು 24,300 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ಈ ಒಂದೊಂದು ಇಲಾಖೆಯದ್ದು ಒಂದೊಂದು ನೋಟಿಫಿಕೇಷನ್ ಆಗುತ್ತೆ. KEದವರು ನೋಟಿಫಿಕೇಷನ್ ಬಿಟ್ಟರೆ ಒಂದು 5 ರಿಂದ 6 ಇಲಾಖೆಗಳನ್ನು ಒಟ್ಟುಗೂಡಿಸಿ ಒಂದೊಂದು ನೋಟಿಫಿಕೇಷನ್ ಬಿಡುತ್ತೆ. ಈ ಥರ ಒಟ್ಟು ಎಲ್ಲ ಹುದ್ದೆಗಳ ನಿಮಗೆ ಲಿಸ್ಟನ್ನು ತಂದಿದ್ದೀನಿ. ಅಂದರೆ ಒಂದೊಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಯಾವ ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಡಬಹುದು ಅಂತ. ಒಟ್ಟು ಮೊದಲನೆಯ ಹಂತದಲ್ಲಿ 24,300 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ಇನ್ನು ಒಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ, ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ. ನಿಮ್ಮದು 10th ಅಥವಾ PUC, ಡಿಪ್ಲೊಮೊ, ITI, ಪದವಿ, BCom, BSc, BTech, MBA, ಸ್ನಾತಕೋತ್ತರ ಪದವಿ ಅಂದರೆ ಯಾವುದಾಗಿದ್ದರೂ ನಿಮಗೆ ಬರುತ್ತೆ ಇದರಲ್ಲಿ. ಅಂದರೆ ಏನಿರುತ್ತೆ ಅಂದರೆ ಇದರಲ್ಲಿ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ ಇದ್ದಾವೆ, ಹೌದಾ? ನೀವು ಜಸ್ಟ್ 10th ಮುಗಿಸಿದರೆ ಈ ಗ್ರೂಪ್ ಸಿನಲ್ಲಿ ಬರುತ್ತೆ ನಿಮಗೆ ಅಪ್ಲಿಕೇಶನ್ ಆಗೋಕ್ಕೆ. ಡಿಗ್ರಿ ಮುಗಿಸಿದರೆ ಒಂದು ಪೋಸ್ಟ್ ಬೇರೆ ಇರುತ್ತೆ. ಎಲ್ಲದಕ್ಕೂ ನೀವು ಏನೇ ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದರೂ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರುತ್ತೆ. ಹಾಗೆ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಒಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ. ಕನಿಷ್ಠ ನಿಮಗೆ 18 ವರ್ಷ ಇರಬೇಕು, ಗರಿಷ್ಠ 38 ವರ್ಷ. ಗರಿಷ್ಠ 38 ವರ್ಷ ಇರಬೇಕು. ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಸಹ ಇದೆ. ಎಷ್ಟಿದೆ ಅಂದರೆ OBC ಅವರಿಗೆ 3 ವರ್ಷ, ಹೌದಾ? ಹಾಗೆ SC ST ಅವರಿಗೆ 5 ವರ್ಷ, PW ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷ. ಇವಾಗ ನೀವೇನಾದರೂ OBC ಕ್ಯಾಂಡಿಡೇಟ್ ಆಗಿದ್ದರೆ 38 + 3 41 ವಯಸ್ಸಿನವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. SC ST ಆಗಿದ್ದರೆ 38 + 5 ಎಷ್ಟು 43 ವಯಸ್ಸಿನವರೆಗೂ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ ಇನ್ನೂ 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಹ ಸರ್ಕಾರ ಕೊಡುತ್ತೆ. ಅದು ಇನ್ನೂ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಬಂದ ಮೇಲೆ ಕನ್ಫರ್ಮ್ ಆಗುತ್ತೆ. ಇನ್ನೂ 2027ರವರೆಗೆ ಇನ್ನೂ 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೂ ಆ್ಯಡ್ ಮಾಡ್ತಾರೆ, ಅದು ಅಫಿಷಿಯಲ್ ಆಗಿ ನೋಟಿಸ್ ಬಂದ ಮೇಲೇ ಆ್ಯಡ್ ಆಗುತ್ತೆ ಇದರಲ್ಲಿ, ಹೌದಾ? ಇಷ್ಟು ಮಾಹಿತಿ ಈ ವಿಡಿಯೋದ ಬಗ್ಗೆ. ನಿಮಗೇನೇ ಡೌಟ್ಸ್ ಇದ್ದರೂ ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ಆನ್ಸರನ್ನು ಮಾಡ್ತೀನಿ. ಧನ್ಯವಾದಗಳು.